ಹೊಲದಾಗ ದಿವಸ ಬರೇ ಜ್ವಾಳನ ಬಿತ್ತೀರಿ ಮತ್ತೇನು ಬಿತ್ತೀರಿ ಮತ್ತೆ ಬಿತ್ತಾರಲ್ಲ ರೊಟ್ಟಿನೂ ತಿನ್ಬೇಕಿಲ್ಲ ಹೌದು ಹೌದು ರೊಟ್ಟಿ ಬಿಟ್ಟು ಮತ್ತೇನು ತಿಂತೀವಿ ತಿಲ್ಲಕ್ ಬರುದಿಲ್ಲ ಹಂಗನೋ ಅಣ್ಣ ಹೌದು ನನಗನಿಸಿತ್ತು ಇನ್ನ ಎಲ್ಲಿ ಅದಾನಪ್ಪ ಬರವಲ್ಲ ಗುರುವಣ್ಣ ವಾದ ಹಾಕ್ಲಕ್ಕ ಹೌದು ಅದು ಅಣ್ಣನ ತಪ್ಪ ಅಲ್ಲ ಮತ್ ಯಾರ್ದ್ರಿ ಅವನ ಒಳಗೆ ಇನ್ನೊಬ್ಬ ಹೊಕ್ಕನ್ಲಕ್ಕ ಅವ್ ಮಾಡ್ಲತ್ತೇನಿ ಅವೆಲ್ಲ ಚಲೋ ಅದಾನ ಆಮೇಲೆ ರಗಡ ಚಲೋ ಅದಾನು ಹೌದು ಹೌದು ಅದ ಹಂಗೈತ್ರಿ ದಾರುದ ಮಹಿಮಾ ಹೆಂಗ್ರಿ ಟೇಬಲ್ ಮ್ಯಾಗ ಇಟ್ಟಾಗ ಹೇಳ್ತತಿ ಅದು ಏನಂತ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಹೌದವ ತಮ್ಮ ಸುಳ್ಳ ಯಾಕೆ ಹೇಳದಿ ನಿರಾಕಾರ ನಿರ್ಗುಣದ ಆಚೆ ಕಡೆ ಎದ್ದಾಳಾದಿ ಶಕ್ತಿ ಮತ್ತೊಮ್ಮೆ ಕೇಳೋ ಎದ್ದಾಳಾದಿ ಶಕ್ತಿ ಇನ್ನೊಮ್ಮೆ ಕೇಳೋ ಎದ್ದಾಳಾದಿ ಶಕ್ತಿ ಆಗಿಯಾಗ ನಿರಾಕಾರ ನಿರ್ಗುಣದ ಆಚೆ ಕಡೆ ಎದ್ದಾಳಾದಿ ಶಕ್ತಿ ಮತ್ತೊಮ್ಮೆ ಕೇಳೋ ಎದ್ದಾಳಾದಿ ಶಕ್ತಿ ಆಗಿಯಾಗ ಮಾವೀರ ಬೆಟ್ಟ ತಾನು ಮರ್ತೇಕ ಬಾಂದಾಳ ಮಾವೀರ ಬೆಟ್ಟ ಮರ್ತೇಕ ಬಾಂದಾಳು ಮರ್ತೇಕ ಮಾವೇರ ಬೆಟ್ಟದಾರೆ ಮಾಡಿ ನಮಗತ್ತೆ ಡಪ್ಪಿನ್ಯಾಗ ಗತ್ತ ಮಾಡಿ ಹಿಂಗೆ ಒಮ್ಮೆರಿ ಆಗಲಿ ಒಳಗೆ ಶಕ್ತಿ ಬೇಕಲ್ಲ ಸತ್ತ ಹೋಗ್ತಿರಿ ಕರಿ ನಿಮ್ಮ ಕೈಲಿ ಹಿಂಗ ಆಗೋಂಗಿಲ್ಲ ಗತ್ತ ಆಗುದಿಲ್ಲ ಅದಕ್ಕ ಹೇಳತ್ತೇನ್ಲೆ ತನಗ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ಐತಿ ಅನ್ನೋ ಕಂಪನಿ ರೀ ಇದು ಹಂಗ ಮಾಡ್ಬೇಡ್ರಿ 3 ಮಂದಿ ಎಲ್ಲ ನನ್ನಿಂದ ಆಗೈತಿ ಮತ್ತೆ ಒಳಗ ಚೆಕ್ ಬೇರೆ ತಂದ ನೋಡ್ರಿ ಈಗ ತಂದನ್ಲ ತಮ್ಮ ಏನಲ್ಲತ್ತೇನೋ ಏನ್ರಿ ಬಾ ಹೆಣ್ಣು ನೋಡ್ಲಕ್ ಹೋಗಿರ್ತಾರತ್ತ ಹೌದು ಅಲ್ಲಿ ಹೋಗಿ ಹೆಣ್ಮಕ್ಳನ್ನ ಸುಮ್ಮ ಮಾಡ್ಕೊಂಡು ಬರಂಗಿಲ್ಲತ್ತವ್ರು ಮತ್ ಹೆಂಗ್ರಿ ಹೆಣ್ಮಕ್ಳು ಅತ್ತಾರತ್ತ ಮನ್ಯಾಗ ಹೋಗಿ ಏನಂತ ತಂಗಿ ಎಡಗಾಲನ ಸೀರಿ ಎತ್ತು ಬಲಗಾಲನ ಸೀರಿ ಎತ್ತು ಎತ್ತು ಸೀರಿ ಮತ್ತು ನಿನಕ್ ಬಳ್ಳ ಎರಡು ಇದು ಏನೋ 10 ಸಮ ಅದಾವು ಹಾ ಮ್ಯಾಲೆ ಒಂದ್ ಜರ ಹೇರಪೀರ್ ಆಗ್ಯಾವು ಹುಚ್ಚ 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 ತಲಿ ಕೆಟ್ಟೈತಿ ನಿಂದು ಕೆಟ್ಟ ಐತ್ರಲ್ಲ ಹೆಣ್ಣಿಗೆ ಬರೇ ಹೇರಪೇರ ಅಟ್ಟ ನೋಡ್ಲಕತ್ತಿ ಹೌದು ಬರೇ ಹೆಣ್ಣು ಸಿಗುವಲ್ಲು ಅಂತೇಳಿ ನಡಬಾರ್ಕಿ ನಮ್ಗ ಯಾರಾದ್ರೆ ಹೊಲ ಓದಿ ಯಾರಿಗೂ ತೋರ್ಸ್ಲಾಕ ಆಚೆ ಕಡೆ ಒಡ್ಡ ತಂದು ಈಚೆ ಕಡೆ ತೋರ್ಸ್ಲಾಕ ನಡಬಾರ್ಕಿ ನಾವು ತಗೋಲತ್ತೇನ 10 ಲಾಕ್ ಹೌದು ಹೌದ್ರಲ್ಲ ಬರೇ ಆ ಕಡೆ ತಂದು ಈ ಕಡೆ ಹೇಳುದಕ್ಕ 10 ಹೇಳುದಕ್ಕ ಸಿಗುವಲ್ಲು ಅಂತೇಳಿ ತಮ್ಮ ಎಷ್ಟೋ ಮಂದಿ 3 ತೊಲಿ ಗಂಟನ ಹಾಕಿ ಹಂಗಂಗ ಹೆಚ್ಚು ಕಮ್ಮಿ ಆದ್ರೆ 3 ಎಕರೆ ಹೊಲ ಹಚ್ಚಿ ನಮ್ಮದು ಇದ್ದದ ಎಲ್ಲ ಕೊಡ್ತೀವಿ ಅಪ್ಪ ಹೆಣ್ಣು ಕೊಡಂದ್ರು ಹೆಣ್ಣು ಸಿಗುವಲ್ಲು ಹಾಡ್ಯಾಡ್ಕೊಂಡು ಒಳ್ಳಾಕತ್ಯಾವ ಹೌದಲ್ಲ ಎಷ್ಟೋ ಮಂದಿ ಮಠ ಸೇರ್ಲತ್ಯಾರ ಸಿಗುವಲ್ಲು ಅಂತ ಹೇಳಿ ಕಿವ ಬಂದಾನೆ ನಿಮ್ಮ ಅವನ್ನ ಚೆಕ್ ಮಾಡ್ಯಾರು ನಿನಗೊಂದು ಉದಾಹರಣೆ ಹೇಳ್ತಾನೆ ಹೇಳೇನಿ ಹೇಳ್ರಿ ಮಾಡೋಣ ಇರ್ಲಿ 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 ಬಿಡಿಬೇಡ್ರಿ ಆಯ್ತಾಯ್ತಣ್ಣ ಈಗ ಬರೋಬರಿ ಒಂದು ಉತ್ತರ ಕೊಡೋಣ ತಡಿರಲ್ಲ ಸುಮ್ಮನೆ ಯಾಕೆ ಟೆನ್ಷನ್ ಬರೋಬರಿ ಆಯ್ತು ಆಯ್ತಣ್ಣ ಅಣ್ಣ ಏನು ಹೇಳತ್ತೇನ ಏನಂತ ಅಂದು ಬರೋಬರಿ ಏನಂದ್ರೆ ನಾನು ದಿವಸ ಯೂಟ್ಯೂಬ್ದಾಗ ನಿನ್ನ ಮಾತು ಕೇಳ್ತನಕ್ಕ ಹೌದು ಬಿಡ್ರಿ ನನಗೆ ಬಿಡ್ರಿ ಅದನ್ನ ಯೂಟ್ಯೂಬ್ದಾಗ ದಿನನಿತ್ಯ ನೀನು ಹಾಡ ಇವ್ ಕೇಳ್ತೀನಿ ಹೌದಲ್ಲ ಇವ್ ಮಾತು ಕೇಳ್ತನು ಮತ್ತ ಇತ್ತನ ಬಿಟ್ಟು ಏನ್ರಿ ಹೊಸಾದ ಮಾಡ್ರಲ್ಲ ಅಂತ ಹೇಳ್ತಾನ ಬರೋಬರಿಲ್ಲ ಒಂದು ಅಣ್ಣ ನಾನು ಹೊಸಾದ ಮಾಡ್ತೀನಿ ಇಲ್ಲ ನಂಗಿಲ್ಲ ಕರಿ ನಾವೊಂದು ಹೇಳ್ತೀನಿ ನೀನು ಹೊಸಾದ ಮಾಡ್ಬೇಕು ನೋಡಿ ಮಾಡ್ಬೇಕಲ್ಲ ಇವನು ಯಾಕ್ರಿ ದೈವದವ್ರ ಅಂದ್ರ ಬರೋ ಲೆಕ್ಕ ಕೊಡ್ತೈತಿ ಹೌದು ಹೌದು ನಾನು ಅವ ಹಾಡ ಅವ ಮಾತ ಅವ ಕೇಳಿ ನಿನಗ ಹೊಸಾದ ಬೇಕಾಗೈತಿಲ್ಲ ನಾ ಹೌದಲ್ಲ ಒಂದ್ ತಗದ ಮಾಡೋಣ ಇನ್ನ ಏನ್ ಮಾಡುದು ಮನ್ಯಾಗ ಹೆಣ್ತಿ ಹಾಡದ ಹಳಿದಾಗೈತಿ ಅದೊಂದು ಹೊಸಾದ ಮಾಡ ಹೊಸಾದ ಮಾಡ್ಲಾ ನಾನು ಹೊಸದ್ ಮಾಡ್ತೀನಿ ಈ ಕಡೆ ಚಾಲು ಹೌದು ಯಾಕ್ರಿ ಹೌದು ಮನೆಯಿಂದ ಬಂದಾಗ ಅದು ಹಡದಿಲ್ಲ ಹಿಂಗೆಲ್ಲ ಅಗದಿ ಚಲೋ ಇತ್ತು ಹೌದಲ್ಲ ಮತ್ತೀಗ ನಿನ್ನ ಸಂಬಂಧ ಹಾಡದ ನಿನ್ನ ಮನೆಗೆ ದೀಪ ಹತ್ಲಕ್ ಹಾಡದ ಹಳಿದಾಗೈತಿ ಅದು ಅದನ್ನು ಹೊಸದ ಮಾಡ ನೋಡು ಅದು ಹೊಸದಾಗ್ತಿದ ನಾನು ಹೊಸದ ಮಾಡ್ತೀನಿ ಹೋಗ ನೋಡು ಮಾಡ್ಕೊಂಬ ಬರ್ತೈತೇನ್ರಿ ಇಲ್ಲ
ಯಾಕ್ರಿ ಏನ ಇಲ್ಲಿ ಮಣ್ಣೂರಿ ಎಲ್ಲವೇನು ಹೊಸದದಾಳನ ಏ ಇಲ್ಲ ಯಾವಕ್ಕಿದಾಳ ಅಕ್ಕಿನದಾಳಿ ಎಲ್ಲವ ತಳವಿ ಇದ್ದಾಕಿ ತಾಯಿ ಅದ ಜಾತ್ರೆ ಮಾಡ್ತಿರೋ ಹೌದು ಏನ್ ಬಿಟ್ಟು ಬೇರೆ ಜಾತ್ರೆ ಮಾಡ್ತಿರೋ ಅದ ಜಾತ್ರೆ ವರ್ಷ ದನಗಳು ಇಲ್ಲೇ ಕೂಡ್ತಾವಿಲ್ರಿ ಹೌದು ಹೌದು ಏನ್ ಇದನ್ನ ಬಿಟ್ಟು ಬೇರೆ ಜಾಗ ಕೂಡ್ತಾವ ಇಲ್ಲ ಏನ್ ಎತ್ತುಗಳ ಜಾಗನಾಗ ಬಂದ್ ಮತ್ತೇನ್ರಿ ಮಾರ್ತಿರೋ ಇಲ್ಲ ಎತ್ತನ ಮಾರ್ತಿರಿಲ್ಲ ಹೌದು ನಾವು ಅದನ್ನ ಮಾರ್ಬೇಕಾಗಿ ಖರೆ ಐತ್ಲ ಹಂಗ ವರ್ಷ ನೀವು ಅದನ್ನ ಮಾರ್ತಿರ್ಲೆ ನಾವು ಇದನ್ನ ಮಾರ್ಬೇಕಾಗಿ ಖರೆ ಐತಿ ಹೊಲದಾಗ ದಿವಸ ಬರೀ ಜ್ವಾಳನ ಬಿತ್ತೀರಿ ಮತ್ತೇನ್ ಬಿತ್ತೀರಿ ಮಾತು ಬಿತ್ತಾರಲ್ಲ ರೊಟ್ಟಿನೂ ತಿನ್ಬೇಕಿಲ್ಲ ಹೌದು ಹೌದು ರೊಟ್ಟಿ ಬಿಟ್ಟು ಮತ್ತೇನ್ ತಿಂತೀವಿ ತಿಲ್ಲಕ್ ಬರುದಿಲ್ಲ ಹಂಗನೋ ಅಣ್ಣ ಹೌದು ನನಗನಿಸಿತ್ತು ಇನ್ನ ಎಲ್ಲಿ ಅದಾನಪ್ಪ ಬರವಲ್ಲ ಗುರುವಣ್ಣ ವಾದ ಹಾಕಲಕ್ಕ ಹೌದು ಅದು ಅಣ್ಣನ ತಪ್ಪ ಅಲ್ಲ ಮತ್ ಯಾರ್ದ್ರಿ ಅವನ ಒಳಗೆ ಏನೋ ಬೊಕ್ಕನ್ಲಕ್ಕ ಅವ್ ಮಾಡ್ಲತ್ತೇನಿ ಅವೆಲ್ಲ ಚಲೋ ಅದಾನ ಆಮೇಲೆ ರಗಡ ಚಲೋ ಅದಾನು ಹೌದು ಹೌದು ಅದ ಹಂಗೈತ್ರಿ ದಾರುದ ಮೈಮ ಹೆಂಗ್ರಿ ಟೇಬಲ್ ಮ್ಯಾಗ ಇಟ್ಟಾಗ ಹೇಳ್ತತಿ ಅದು ಏನಂತ ತಮ್ಮ ಮೊದಲ ನಾನು ನೀ ತಗೋರು ಹೌದು ಹೌದು ನಾನು ನೀ ತಗೋ ಮೊದಲ ನಾನು ನೀ ತಗೋ ನಿನ್ನ ತಗೋಬಾರ್ದು ನಾ ತಗೋನಿ ಏನಾಗ್ತೈತಿ ಮಣ್ಣೂರು ಊರಾಗ ಎಲ್ಲವನ್ನ ಕಮಿಟಿ ಹಿರಿಯರ ಕೈಯಾಗ ಬೆತ್ತ ಕೊಟ್ಟು ಬೆನ್ನಾಗ ಆಡಿಸಿ ಹೊರಗೆ ಹಾಕೋತಕ್ಕ ನಿನ್ನ ಬಿಡಂಗಿಲ್ಲ ಹೌದು ಹೌದು ಒಳಗೆ ಹೋಗಾಗ ಅಂದೈತಿ ಅದು ಹೌದು ಹೌದಲ್ಲ ಕಟ್ ಮಾಡೇ ಕಳಿಸ್ತು ನೋಡ್ರಿ ಕಡ್ಯಾಕ ಬರಬರಿ ಮಾವೇರ ಬೆಟ್ಟು ಮರಬೇಕ ಹೌದು ಗೆ ಅಡ್ಡ ಬಾರ್ಗೆ ಕಟ್ಟಿ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಲು ಗಟ್ಟಿ 3 ಮಂದಿ ಶಕುನ ಹೇಳ ಘಾಟಿ ಸುನ್ನಾಳದವ್ರ ಶಕುನ ಹೇಳ ಘಾಟಿ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಲು ಗಟ್ಟಿ 3 ಮಂದಿ ಶಕುನ ಹೇಳ ಘಾಟಿ ಬ್ರಹ್ಮ ವಿಷ್ಣುನ ತರಿಬಿ ಕೇಳ ತಮ್ಮ ಹಿಡದ ಅವರ ನಿಮ್ಮ ತವ್ರನ ಮಸ್ತ 18 ಯುಗ ದಾಟಿ ನೇಮಿ ಕೇಳ 18 ಯುಗ ದಾಟಿ ನಿನ್ನ ತವ್ರನ ಮಸ್ತ ನೋಡಿನಿ 18 ಯುಗ ದಾಟಿ ಮತ್ತೊಮ್ಮೆ ಕೇಳು 18 ಯುಗ ದಾಟಿ ಇನ್ನೊಮ್ಮೆ ಕೇಳು 18 ಯುಗ ದಾಟಿ ಇವನ 10 ಅವತಾರ ಕೇಳ ತಾಯಿ ಅಂಗೈದೊಳಗಿನ ಗ್ಯಾರಿ ಆಕಿ ಅಂಗೈದೊಳಗಿನ ಗ್ಯಾರಿ ಆಕಿಗಿಲ್ಲೋ ಯಾರು ಸಾರಿ ಇನ್ನು ಎದ್ದಳು ಸಣ್ಣ ಪೋರಿ ತಗಶಾಳೋ ಗೋರಿ ಹರದಾಸನ ಹೋಗದ ಬಾರಿ ಎಂತ ಮಾತನ ಎಲ್ಲೋ ಹೇಳತೀನಿ ಎಂತ ಮಾತನ ಎಲ್ಲೋ ಹೇಳತೀನಿ ಏನು ಕೇಳ್ತಾರ ತಮ್ಮ ಕವಿಗಳು ಆಗೂ ಇಲ್ಲಂತ ಈಗೂ ಇಲ್ಲಂತ ಸುಳ್ಳ ಯಾಕೋ ಹೇಳ್ತಿ ಯಾಕೆ ಹೇಳ್ತಿ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದ್ದಕ್ಕೆ ಆದಿಶಕ್ತಿ ಮಾವೀರ ಬೆಟ್ಟ ಮರತೆಕ್ಕ ಬಂದಾಳು ಅಡ್ಡ ಬಾರಿಗೆ ಕಟ್ಟಿ ದೇವಲೋಕದ ಕೊರವಂಜಿಯಾಗಿ ಶಕುನಿ ಹೇಳಳ ಗಟ್ಟಿ ಏನೋ
ದೇವಲೋಕದ ಕೊರವಂಜಾಗಿ ಶಕುನ ಹೇಳ್ಯಾಳ. ಹೇಳ್ಯಾಳ್ರಿ. ನಿಮ್ಮ ಅಪ್ಪ ಯಾವಾಗ ಹೇಳ್ಯಾನು? ಅವ್ರಪ್ಪ ಏನ್ ಹೇಳ್ತಾನ? ದ್ವಾಪಾರದಾಗ ಅದು ಸೀರಿ ಉಟ್ಟ. ಸೀರೆ ಉಟ್ಟು ಹೇಳ್ಯಾರ ಅದನ್ನು. ದೇವಲೋಕದ ಹೇಳದಕ್ಕೆ ನಾನು ದ್ವಾಪಾರದಾಗ ಉಟ್ಟು ಸೀರಿ ಉಟ್ಟು ನಿತ್ತಾವ ನೀನು. ಹೌದು. ನಮ್ಮ ಅಪ್ಪ ದೊಡ್ಡವ ಅಂತ ಹೇಳಿದಿ. ಎದ್ರಾಗ ದೊಡ್ಡವ? ಅದಕ್ಕ ನಮ್ಮ ಸೊಲ್ಲಾಪುರ ಡಾಕ್ಟರ್ ಸಾಹೇಬರಿಗೆ ಒಂದು ಚಿಂತೆ ಬಿತ್ತದ. ಹೆಂಗ್ರಿ? ಹೆಣ್ಣು ಹೆಚ್ಚು ಏನ ಗಂಡ ಹೆಚ್ಚು ಅದೊಂದು ತಿಳಿಯಾಗದ. ಅವ್ರಿಗೊಂದು ತಲೆಯಾಗೈತಮ್ಮ. ಅದಕ್ಕೆ ಯಾಕೆ ಅವ್ರು ತಲೆಯಾಗಿಂದ ಅದನ್ನ ಇಳಿಸ್ಬೇಕಾಗ್ಯದ ಅಂದ್ರೆ ಹೇಳ್ರಿ. ಈಗ ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಅಂದ್ರೆ ತಮ್ಮ ವಾದ ಏನತ್ ನಡೆದೈತಿ? ಏನದ್ರಿ? ಶಕ್ತಿ ಹೆಚ್ಚು ಏನ ಸಂಬ ಹೆಚ್ಚು ವಾದ ನಡೆದೈತಿ. ಹೌದಲ್ರಿ. ನಾವು ಶಕ್ತಿನ ಹೆಚ್ಚು ಮಾಡ್ಲಕ್ಕ ನಿಂತೀವಿ. ತಮ್ಮ ಹೇಳಿ. ತಾಯಿಗೆ ನಿಂದ ಆಡಿದವನು ಒಟ್ಟ ಬೆನ್ನು ಬಿಟ್ಟಿಲ್ಲ. ಇದನ್ನ ಹೇಳುದ ಬಾಯಿ ತುಂಡಿ ಅಲ್ಲ. ಹಾಗಿದ್ದೆ ಘಟನ. ತಾಯಿಗೆ ಯಾವ ಅರಿವಿಲೆ ನಡಿತಾನು ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಿ ಮೆಟ್ಟಿಗೆ ಹೆಚ್ಚಕಿನು ತಾಯಿ. ಆ 7 ಕೊಳದ ಎಲ್ಲವನ್ನ ಎಲ್ಲವಗೆ ಯಾವ ನಿಂದ ಆಡ್ತಾನೋ ಸೀರೆ ಉಟ್ಕೊಂಡು ಕಳ್ಸಕಿನೂ ಆಕಿನ. ಮ್ಯಾಲ ತಲೆ ಮ್ಯಾಲ ಕೊಡ ಹೊರಲಾಕ ಹಚ್ಚಕಿನೂ ಆಕಿನ. ಏನ ಆಕಿಗೆ ನಿಂದ ಆಡಿದವಾಗ ಯಾವ 7 ಕೊಳ್ಳದ ಎಲ್ಲವಗ ನಿಂದ ಆಡ್ತಾನೋ ನನ್ನ ವಶ ದೊಡ್ಡವ್ರನ್ನ ಬಿಟ್ಟಿಲ್ಲ. ನಾನು ಅವ್ರನ್ನ ಬಿಟ್ಟಿಲ್ಲ. ತಲೆ ಮ್ಯಾಡ ಕೊಡ ಹೊರಸಿ ಬಿಟ್ಟಕ್ಕೆದಾಳ. ಇವತ್ತು ನಮಗ ತಾಯಿಗೆ ನೀ ಇಲ್ಲಿ ಮಣ್ಣೂರು ಊರಾಗ ನಿಂದ ಆಡಿದಿ ನೀನು ಸೂಕ್ತ ಊರಿಗೆ ಹೋಗಂಗಿಲ್ಲ. ನಿನಗೂ ಸೀರೆ ಉಡಿಸ ಕಳ್ಸ. ನೀನು ಹೋಗಿ ಬಿಡಕ್ಕೆ ಆ ಕಡೆ ತಗೊಂಡ. ತಮ್ಮ ನಾನು ಅವ್ರಿಗೆ ಬಿಟ್ಟಿಲ್ಲೋ ಹೆಣ್ಣ. ಅದಕ್ಕೆ ನನಗೊಂದು ಮಾತು ಹೇಳತ್ಯಾರ. ಹೆಂಗ್ರಿ? ರೇಣುಕಾದೇವಿ ತನ್ನ ಜಡಿ ಒಳಗ ಒಬ್ಬ ಋಷಿ ಇದ್ದಾಕಿ ಜಡಿ ಒಳಗ. ಯಾರು? ಆಕಿ ನುಂಗಿಲ್ ಒಬ್ಬ ಋಷಿ ಅದ ನನ್ನ ಜಡಿ ಒಳಗತ್ತ ಕೇಳ್ತಾನ್ರಿ. ಪದ ನೋಡು, ಯಾವ ಪದ ಹಚ್ಚಿದಿ ಪದಕ್ಕೆ ಪದದೊಳಗ ಉತ್ತರ ಆಗ್ತತಿ. ಅದು ಅಗಲಂತ ಗಂಟ್ಲೆ ಬಗಲಂತ ಗಿಲಕ್ ಹೋಗಬೇಡ. ಇದನ್ನ ಕೇಳು ವಿಷಯ ಈಗ ಅಲ್ಲಿನ ಮುಂದಿನ ಸಂದಿಗೆ ಐತಿ. ಅದ ಏನು ಕೇಳತ್ಯಾರು? ಆ ರೇಣುಕಾದೇವಿ ಜಡಿ ಒಳಗೊಬ್ಬ ಋಷಿ ಅದಾನ. ಋಷಿ ಹೆಸರು ಏನು? ತಮ್ಮ ಹೆಂಗ ಪ್ರಶ್ನೆ ಕೇಳಿ ಅಂದ್ರೆ ಹಂಗ ಉತ್ತರ. ಆ ಋಷಿ ಹೆಸರು ಯಾರಪ್ಪ ಅಂದ್ರೆ ಭುಜಂಗ ಋಷಿ ಅಂತ ಹೇಳಿ. ಆ ಋಷಿ ಹೆಸರು ಭುಜಂಗ ಋಷಿ. ಯಾವ ಋಷಿ? ಭುಜಂಗ ಋಷಿಯನ್ನ ತನ್ನ ಜಡಿ ಒಳಗೆ ಇಟ್ಟಿದ್ಳು. ತಮ್ಮ ಅದೆಲ್ಲ ಹೇಳ್ಬೇಡಿ. ಹೂವಾರಿ ಇಟ್ಟಳಕ್ಕಲ್ಲ. ನಾಯಿಗೆ ಅಡಿಗೆ ಮನೆ ತೋರಿಸ್ಬೇಡ್ರಿ. ಸುಮ್ಮ ಹೂ ಅನ್ನೋದು ಅಟ್ಟ ಮಾಡು. ನಾಯಿಗೆ ಅಡಿಗೆ ಮನೆ ತೋರಿಸಿದ್ರೆ ನಾಳೆ ಕಿಚನ್ ಕಟ್ಟಿಗೆ ಬಂದು ರೊಟ್ಟಿ ಬುಟ್ಟಿ ಬಾಯ್ ಆಗ್ತದೆ. ಹಂಗ್ ಮಾಡಬೇಡ. ಎಟ್ಟು ಗಾಯ ಆಗೈತಿ ಅಟ್ಟ ಮಲ ಮಚ್ಚೋದೈತಿ. ಅದಕ್ಕ ಇದು ರೇಣುಕಾದೇವಿದಾತ. ಇನ್ನೊಂದು ಮಾತು ಕೇಳೇನ್ರಿ. ಮತ್ತೇನ್ರಿ? ರೇಣುಕಾದೇವಿ 7 ಕೊಳ್ಳದ ಎಲ್ಲವತ್ತು ಕರಿತಾರ. 7 ಕೊಳ್ಳದ ಹೆಸರು ಏನೇನು ಆತ ಕೇಳ್ತಾರ. ಅದೊಂದು ಕೇಳೇನ್ರಿ. ತಮ್ಮ ನಿನಗ ಪುರಾಣ ಲೇಖಿನ ಇಲ್ಲಿ ಓದ್ದವ್ರ ಬಲ್ಲವ್ರ ಇದ್ರೆ 7 ಕೊಳ್ಳದ ಲಿಸ್ಟ್ ಐತಿ. ನಮ್ಮ ತ್ಯಾಕ ತಮ್ಮ ಬಾಯಿ ತುಂಡಿ ಹೇಳೋದು ಬೇಡ. ಪುರಾಣ ಲೇಖ ಸಮೇತನ ಹೇಳೋನು. 1ನೇ ಕೊಳ್ಳ ಯಾವುದು? ಸೌದತ್ತಿ ಎಲ್ಲವನ್ನ ಕೊಳ್ಳತ್ತ ಕರಿತಾರ. ಇದು ಒಂದು ಕೊಳ್ಳ. ಮತ್ತ ಎಲ್ಲಮ್ಮನ ಕೊಳ್ಳತ್ತಾರ. ಇದು ಒಂದು ಕೊಳ್ಳ. ಇನ್ನು ಪರಸು ಕೊಳ್ಳ. ಇದು ಅಲ್ಲದ ನವಿಲ ತೀರ್ಥ ಕೊಳ್ಳ. ಸೋಮಲಿಂಗೇಶ್ವರ ಕೊಳ್ಳ. ಇದು ಅಲ್ಲದ ಇನ್ನೊಂದು ಕೊಳ್ಳ ಐತಮ್ಮ. ಸೋಮಲಿಂಗೇಶ್ವರ ಕೊಳ್ಳ ಆಯ್ತು. ಮತ್ತು ಭೀಮ ಕೊಳ್ಳ ಇಲ್ವ? ಅದನ್ನೊಂದಾದ್ರಿ ಜೋಗಬಾವಿ ಕೊಳ್ಳ. ಹೌದು, ಲಿಸ್ಟ್ ತೆಗೆದು ನೋಡಿ ಪುರಾಣದೊಳಗೆ. ಜೋಗಬಾವಿ ಕೊಳ್ಳ ಅಂದ್ರೆ ಏನು? ಒಂದು ಜೋಗಬಾವಿ ಕೊಳ್ಳ, ಒಂದು ಎಲ್ಲಮ್ಮನ ಕೊಳ್ಳ, ಒಂದು ಸೌದತ್ತಿ ಕೊಳ್ಳ, ಒಂದು ಪರಸು ಕೊಳ್ಳ, ಒಮ್ಮ ಸೋಮಲಿಂಗ ಕೊಳ್ಳ. ಅದಕ್ಕೆ ಹಿಂಗ ಕೊಳ್ಳದ ಹೆಸರು ನಾನು 6 ಕೊಳ್ಳದ ಹೆಸರು ಹೇಳೇನಿ. ಇನ್ನೊಂದು ಕೊಳ್ಳದ ಹೆಸರು ಬಿಟ್ಟೇನಿ. ಅದೊಂದು ನೀ ನನಗೆ ಕೇಳ್ತಿ ಅಂದ್ರೆ ನೀನು ತ್ಯಾಕದ ಉತ್ತರ ಐತಿಲ್ಲ. ನನಗೆ ಹೆಂಗೆ ಗೊತ್ತಾಗ್ಬೇಕಲ್ಲ ಬಂದ. ಅದೊಂದು ನೀವೊಂದು ಮುಂದಿನ ಸಂದಿಗೆ ನೀ ಹೇಳು. ಬರೋಬರಿಲ್ಲ. ನಿನಗೆ ಹೇಳೇನಿ. ಇನ್ನು ಒಂದು ಬಿಟ್ಟನಿ. ಆ ಒಂದು ಕೊಳ್ಳಿನ ಹೆಸರು ಏನು ಮುಂದೆ ಹೇಳು. ನೋಡು 6 ಹೇಳೇನಂದ್ರ ಅದೊಂದು ನನಗೆ ಭಾಳ ದೊಡ್ಡದಲ್ಲ. ಅದಾವ 7 ನನ್ನ ತ್ಯಾಕನ ಏನೇ ಕರೆ. ನೀ ಕೇಳಿದ ಪ್ರಶ್ನೆದ ಉತ್ತರ ನಿನಗೆ ಗೊತ್ತೈತಿಲ್ಲ. ನನಗೆ ಗೊತ್ತಬೇಕಲ್ಲ. ನಿನ್ನ ಶಾನೆತ್ತ ನಾ ತಿಳಿಬೇಕಲ್ಲ. ಮತ್ತೆ ಯಾರೇ ಚವ್ ಅನ್ನಲಿ ನೀನು ವಾವ್ ಅಂದಿದ್ದೆ ಅಂದ್ರೆ ನಂಗೆ ಯಾರೇ ಚವ್ ಅನ್ನಲಿ ವಾವ್ ಅಂದಿದ್ದೆ ಅಂದ್ರೆ ಕೆಲಸ ಕೊಡಂಗಿಲ್ಲ. ಸ್ವತಃ ಸತ್ರ ಸ್ವರ್ಗ ಕಾಣ್ತತಿ. ಮಂದಿನ ಕೊಂದ ಸ್ವರ್ಗ ನೋಡ್ತಾನಂದ್ರೆ ಸ್ವರ್ಗ ಕಾಣಂಗಿಲ್ಲ. ಇಟ್ರ ಮೇಲೆ ತಿಳ್ಕೊಲ್ಲ. ಕಮಿಟಿ ಅವರು ಪಟ್ಟಿ ಬರ್ಸಿದ್ರ. ಇನ್ಕ ನಮ್ಮ ಲಿಸ್ಟ್ ಬರ್ಸಿದ್ರ ರಾಕಿಂದ. ಇದನ್ನಟ್ಟು ಓದಿ ತಗೋರು ಅಂದ್ರ ಅವ್ರು.
ಅಂದಾಗ ಏನ್ ಹೇಳಿದವ ಹೌದು ಏನಂದ್ರಿ ನನಗೆ ಓದ್ಲಕ್ ಬರಂಗಿಲ್ಲ ನಾ ಹೆಬ್ಬಟ್ ಓದಾವಲ್ಲ ಆಯ್ತಾರ ಸಾರಿ ನೀ ಓದಾಕ ಬರಲ್ದವ ಹಾ, ಹಾ. ನೀ ಹೆಬ್ಬಟ್ಟದವ ಹಾ. ಪುರಾಣದಾಗಿನ ಓದಿದ ಪ್ರಶ್ನೆದ ಉತ್ತರ ನಿನಗೆ ಹೆಂಗ್ ಗೊತ್ತ ಅದು ನಿಜ ಹೆಂಗ್ ಗೊತ್ತ ಹಿಂದ ಯಾವ್ರೆ ಚುಚ್ಚಾಂಡ್ಲೆ ಪಿನ್ ಮುಂದೆ ಬಗಳಕ್ ಹೋಗಬೇಡ ಹಂಗ ಮಾಡಬೇಡ ಸ್ವತಃ ಶಾನೆ ಇದ್ರ ಬಂದ್ ಹೇಳ ಹೇಳಿ ಹೌದು ಹೌದು